2 जनवरी को पहली कन्नड़ महिला कवि अक्कमा देवी के जीवन पर आधारित फिल्म श्री जगतमाते अक्कमा देवी बीदर और पूरे राज्य और पड़ोसी महाराष्ट्र और तेलंगाना में रिलीज हुई। इसलिए एक्टर, प्रोड्यूसर और डायरेक्टर विजय विष्णुकांत ने जिले के लोगों से इसे बड़ी संख्या में देखने से इसे पसंद करने और इसकी सफलता की कामना करने की अपील की है। उन्होंने आज एक प्रेस कॉन्फ्रेंस की और कहा कि कुशल कलाकारों के साथ साथ नए कलाकारों ने भी फिल्म में जान डाल दी है। खासतौर पर बीदर जिले के 30 कलाकारों ने इसमें काम किया है, क्योंकि यह हमारी जमीन के कलाकारों की फिल्म है, इसलिए उन्होंने इस सभी से जरूर देखने की अपील की है। बाबू वाली ने कहा कि आज के युवाओं के लिए शरणों की संस्कृति को जानने के लिए ऐसी फिल्म देखना बहुत जरूरी है। उन्होंने कहा कि जिले के ज्यादा से ज्यादा लोगों को यह फिल्म देखना चाहिए और फिल्म की टीम को पसंद करना चाहिए। प्रेस कॉन्फ्रेंस में सुरेश चंदशेट्टी, बाबू वाली, सोमशेखर पाटिल, शरणप्पा मिटारे, चंद्रशेखर, राजेंद्र कुमार गादगे मौजूद रहे। केपी न्यूज के कैमरामैन पुपराज का कवरेज। ಜಾಸ್ತಿ ಬಳಸಿದ್ದಾರೆ ಅವರಿಗೆ ಒಂದು ವಿಶ್ವಾಸ ಇದೆ ಈ ಶರಣ ಭೂಮಿಯಲ್ಲಿ ಎಲ್ಲ ಬಸವಪರ ಸಂಘಟನೆಗಳ ಬೆಂಬಲ ದೊರಕರು ಮತ್ತು ಜನ ನೋಡಬೇಕು ಅಂತಕ್ಕಂಥ ತೋರಿಸಬೇಕು ಅಂತಕ್ಕಂಥ ಈ ನಮ್ಮ ನೆಲದ ನಮ್ಮ ಸಂಸ್ಕೃತಿಯ ಅಕ್ಕಮಾದಿ ಚಲನಚಿತ್ರವನ್ನು ಇವತ್ತಿನ ಯುವ ಪೀಳಿಗೆ ನೋಡೋದು ಅತಿ ಅವಶ್ಯಕತೆ ಇದೆ। ಈ ಆಧುನಿಕ ತಂತ್ರಜ್ಞಾನದ ಈ ಭರಾಟೆಯಲ್ಲಿ ವಚನಗಳನ್ನು ಇಟ್ಕೊಂಡು ಶರಣ ಸಾಹಿತ್ಯವನ್ನು ಇಟ್ಕೊಂಡು ಚಲನಚಿತ್ರ ಮಾಡೋದೇ ಒಂದು ದೊಡ್ಡ ಸಾಹಸ। ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಅವರು ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ, ಅವರಿಗೆ ಶುಭವಾಗಲಿ। ಈ ನಮ್ಮ ನಾಡಿನ ಜನ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ಭಾಗದ ಜನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ನೋಡಿ ಸಂಸ್ಕೃತಿಯನ್ನ ಮತ್ತು ಚಿತ್ರವನ್ನ ಬೆಂಬಲಿಸಬೇಕಂತೇಳಿ ನಾನು ಭಾರತೀಯ ಬಸವ ಬಳಗದ ವತಿಯಿಂದ ವಿನಂತಿಸ್ಕೊತೀನಿ। ಕಲ್ಯಾಣ ಕರ್ನಾಟಕ ಬಗ್ಗೆ ಇದೆ, ಶರಣರ ಬಗ್ಗೆ ಇದೆ, ಮತ್ತೆ ಬೀದರ್ನಲ್ಲೇ ಲೊಕೇಶನ್ ಅಲ್ಲೇ ಶೂಟಿಂಗ್ ಮಾಡಿದ್ರು। ಅದು ಎಲ್ಲಕ್ಕಿಂತ ದೊಡ್ಡದು। ಮತ್ತೆ ಇಲ್ಲಿಂದ ಆದ್ರೆ ಇಲ್ಲಿಂದ ಮುಂದೆ ಬರುವಂತ ದಿನದಲ್ಲಿ ನೀವು ಅದಕ್ಕೆ ಹೈಲೈಟ್ ಮಾಡೋ ಪ್ರವಾಸೋದ್ಯಗಿನೂ ಬಹಳ ಹೆಲ್ಪ್ ಆಗ್ತದೆ। ನಮಗೆ ಬೀದರ್ ಎಕಾನಮಿ ಬಿಲ್ಡ್ ಆಗ್ತದೆ ನಮ್ದು ಎಲ್ಲರದು। ಈ ಮೇನ್ ಡಿಪೆಂಡ್ ಅದ ನಿಮ್ಮ ಮೇಲೆ ಎಲ್ಲರದು। ಅದಕ್ಕೆ ನೀವು ಇದಕ್ಕೆ ಬಹಳ ಅಪ್ರಿಶಿಯೇಟ್ ಮಾಡಬಹುದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ತದ। ಮತ್ತೆ ಇದರಲ್ಲಿ ಯುವ ಪೀಳಿಗೆ ನೋಡ್ಬೇಕು, ಮತ್ತೆ ಮಹಿಳೆಯರ ಬಗ್ಗೆ ತೋರಿಸಾರಂದ್ರೆ ಮಹಿಳೆಯರು ಎಲ್ಲರೂ ಇದರ ಮೊದಲನೇ ಸ್ಥಾನ ಭಾಗವಹಿಸಿ ಸಿನಿಮಾ ನೋಡ್ಬೇಕಂತೇಳಿ ನಾನು ಕಳಕಳಿ ವಿನಂತಿ ಎಲ್ಲರಿಗೂ ಶರಣ। 19 ಡಿಸೆಂಬರ್ಗೆ ಚಲನಚಿತ್ರ ಬಿಡುಗಡೆ ಆಗಬೇಕಾಗಿತ್ತು, ಅದು ಕಾರಣಾಂತರದಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಎಳಮಸಿ ಹಬ್ಬ ಭಾಳ ಭರ್ಜರಿ ಮಾಡ್ತಾರೆ। ಅವತ್ತೊಂದು 2-3 ದಿವಸ ಸ್ವಲ್ಪ ನಮ್ಮ ಚಿತ್ರಕ್ಕೆ ಎಫೆಕ್ಟ್ ಆಗ್ಬೋದು ಅಂದ್ಕೊಂಡು ಮೊದಲು ಅನೌನ್ಸ್ ಮಾಡಿರೋದನ್ನ ಪೋಸ್ಟ್ಪೋನ್ ಮಾಡಿ 2ನೇ ತಾರೀಕು ಜನವರಿ 2ನೇ ತಾರೀಕು 2026 ಒಂದು ರಾಜ್ಯಾದ್ಯಂತ ಹಾಗೆ ಹೊರ ರಾಜ್ಯಗಳಲ್ಲಿ ಕೂಡ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ। ಅದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಒಂದು ಸಹಕಾರ ಬೇಕಾಗಿದೆ। ಈ ಚಲನಚಿತ್ರದ ಅನೇಕ ಹಿರಿಯರ ಜೊತೆಗೆ ಚಲನಚಿತ್ರದ ಇತಿಹಾಸದಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಅವಾರ್ಡ್ ತಗೊಂಡಿದ್ದಾರೋ ಅವರ ಜೊತೆಗೆ ನಮ್ಮ ನಾಡಿನ ನಮ್ಮ ಭೂಮಿಯ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಬೀದರಿನ ಅನೇಕ ಪ್ರತಿಭೆಗಳಿಗೆ ಈ ಚಲನಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದೇನೆ। ಹಾಗೆ ನೇರವಾಗಿ ಅವರು ಮಾಡ್ಲಿಕ್ಕೆ ಆಗದೇ ಕೂಡ ಅವರಿಗೆ ತರಬೇತಿ, ಬೀದರ್ನವರು ಬೆಂಗಳೂರಿಗೆ ಹೋಗ್ಬಿಟ್ಟು ತರಬೇತಿ ತಗೊಳ್ಳೋದು ಬಹಳ ಕಷ್ಟ, ಆದರೆ ಅವರಿಗೆ ಪಕ್ಕಾ ತರಬೇತಿ ಕೊಟ್ಟು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಅವರಿಂದ ಪಾತ್ರ ಮಾಡಿಸಿದ್ದೇನೆ। ಆ ಪಾತ್ರ ಮಾಡಿರೋದು ಹೇಗಿದೆ ಅಂದ್ರೆ ಹೊಸೂರು ನಂತರದಲ್ಲಿ ಯಾರು ಅಲ್ಲಿ ನಮಗೆ ಕಾಣಿಸೋದಿಲ್ಲ। ಕಾರಣ ಅದು ನಾನು ಹೇಳೋದಕ್ಕಿಂತ ಸೆನ್ಸಾರ್ ಮಂಡಳಿನಲ್ಲಿ ಹೇಳಿದ್ರು, ಸೆನ್ಸಾರ್ ಬೋರ್ಡ್ ನಲ್ಲಿ ಏನು ಸಿನಿಮಾ ನೋಡ್ತಾರೋ ನೋಡುವಾಗ ಪ್ರತಿಯೊಬ್ಬನು ನಮ್ಮಲ್ಲಿ ಏನು ಕಲಾವಿದರಿದ್ದಾರೋ ಪರಾಕಾಯ ಪ್ರವೇಶ ಅಂತಾರೆ, ಆ ಪಾತ್ರಕ್ಕೆ ಅವರು ಪಕ್ಕನೆ ಮೈಗೂಡಿಸ್ಕೊಂಡು ಬಿಟ್ಟು ಮಾದೇವಿ ಪಾತ್ರ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ। ಉಳಿಕಿದ ಎಲ್ಲಾ ಪಾತ್ರಗಳು ಜೋಗಿ ಇರ್ಬೋದು, ಮತ್ತೊಬ್ಬರು ಇನ್ನೊಬ್ಬರು ಸುಮಾರು ಜನ ಇನ್ನೊಬ್ರು ಮಾಡಿದ್ದಾರೆ। ಅದೇ ಪಾತ್ರನೇ ಅಂದ್ರೆ ಪಕ್ಕ ಒಂಥರ ನುರಿತ ಕಲಾವಿದ ಹೇಗ್ ಮಾಡ್ತಾನೋ ಆ ತರದಲ್ಲಿ ಮಾಡಿದ್ದಾರೆ, ಅದು ನನಗೆ ತುಂಬಾ ಸಂತೋಷ। 45 ದಿವಸ ಇನ್ನೊಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ, ಕನ್ನಡ ಚಿತ್ರರಂಗದ ಸಿನಿಮಾದ ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಡುಗಳಿರುವ ಚಿತ್ರ ಇದು। 22 ವಚನಗಳಿವೆ, 22 ಬಸವಣ್ಣವರು ಮತ್ತು ಅಕ್ಕಮಾದಿ ವಚನ ಇವೆ। ಆಮೇಲೆ ತುಂಡು ಪಲ್ಲವಿ ಅಂತಾರೆ, ಅಲ್ಲಲ್ಲ ಸಾಂದರ್ಭಿಕವಾಗಿ ಅದೊಂದು 7 ಇದೆ, 4 ಹಾಡಿದೆ। ಹಾಗಾಗಿ ಇಡೀ ಸಿನಿಮಾ ಒಂಥರ ಸಂಗೀತಮಯ ಚಿತ್ರ। ಇಂಥ ಒಂದು ಚಿತ್ರಕ್ಕೆ ಸಂಗೀತನ ತುಂಬಾ ಚೆನ್ನಾಗಿ ನೀಡಲು ಹಂಸಲೇಖರು ತಮ್ಮೆಲ್ಲರೂ ಗೊತ್ತಿದ್ದಾರೆ, ಅವರು ಪರಮಶಿಷ್ಯ 30 ವರ್ಷದಿಂದ ಪಳನಿ ಡಿ ಸೇನಾಪತಿ ಅಂತ ಮಾಡಿದ್ದಾರೆ। ಈ ಚಲನಚಿತ್ರದ ಪೂರ್ತಿನೇ ಫುಲ್ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಲೈವ್ ಮ್ಯೂಸಿಕ್ ಇದೆ। ದೇಶದ ಬೇರೆ ಭಾಗದಿಂದ ನಾವು ಕರ್ಸ್ಕೊಂಡ್ಬಿಟ್ಟು ಅಂತ ಸ್ಪೆಷಲಿಸ್ಟ್ ಯಾರ್ಯಾರು ಇರ್ತಾರೆ ಅಂತ
ವಾದ್ಯಕ್ಕೆ ಮತ್ತು ಇದು ಶ್ರುತಿದು ಇಂಥವೇನು ಸಂಬಂಧಪಟ್ಟಿದ್ದೀವೋ ನಾವು ಬೇರೆ ಬೇರೆ ಕಡೆದಿದ್ರು ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ಯಾವುದೋ ಸಣ್ಣ ಸಿನಿಮಾ ಅಂತ ಮಾಡಿಲ್ಲ. ಯಾಕಂದರೆ ದೇವರು ಭಕ್ತಿ ಶರಣರು ಅಂದ ತಕ್ಷಣ ಎಲ್ಲರೂ ಒಂದು ಸಬ್ಸಿಡಿಗೋ ಯಾವುದಕ್ಕೋ ಸಿನಿಮಾ ಮಾಡಿ ಮುಗಿಸ್ತಾರೆ ಅಂತ ಅಂದ್ಕೊಳ್ತಾರೆ. ಇದು ಇದರಲ್ಲಿ ಕಾಣಿಸಲ್ಲ. 100ಕ್ಕೆ 100ರಷ್ಟು ನಾವು ನಮ್ಮ ಟೀಮ್ದು ತಂಡ ಇದರಲ್ಲಿ ಸ್ಪೆಷಲ್ಲಾಗಿ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಅವರು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಕೂಡ 31ಕ್ಕೆ ಇಲ್ಲಿಗೆ ಬರ್ತಾರೆ, ಸಿಂಗರ್ ಪಳನಿ ಡಿ ಸೇನಾಪತಿ.